ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವ ಹೂತಿದ್ದಾಗಿ ಹೇಳಿದ್ದವನ ಬಂಧನ ಆಗಿದ್ದು ಇವತ್ತು ಚೆನ್ನೈನ ಕೋರ್ಟ್ಗೆ ಹಾಜರುಪಡಿಸಲ್ಲ ಎಸ್ಐಟಿ. ಯಾಕಂದ್ರೆ ಸೆಪ್ಟೆಂಬರ್ 3ರವರೆಗೂ ಕೂಡ ಚೆನ್ನೈನ ವಿಚಾರಣೆ ನಡೆಸಲಿದೆ ಎಸ್ಐಟಿ ತಂಡ. ಟಿವಿ9ಗೆ ಎಸ್ಐಟಿ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸೆಪ್ಟೆಂಬರ್ 3ಕ್ಕೆ ಚೆನ್ನೈಯ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯ ಆಗುತ್ತೆ. ಆಗ ಸೆಪ್ಟೆಂಬರ್ 3ರಂದು ಬೆಳ್ತಂಗಡಿ ಕೋರ್ಟ್ಗೆ ಚೆನ್ನೈನನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿವರೆಗೂ ಕೂಡ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಟಿವಿ9ಗೆ ಎಸ್ಐಟಿ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಇವತ್ತು ಚೆನ್ನೈನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ಸೆಪ್ಟೆಂಬರ್ 3ರವರೆಗೂ ಕೂಡ ವಿಚಾರಣೆ ನಡೆಯುತ್ತೆ. ಹಾಗೆ ಇನ್ನಷ್ಟು ಸ್ಥಳಗಳಲ್ಲಿ ಬುರುಡೆ ಮಹಜರ್ ಪ್ರಕ್ರಿಯೆ ಬಾಕಿ ಇದೆ. ಹೀಗಾಗಿ ಮತ್ತೆ ಎಸ್ಐಟಿ ಚೆನ್ನೈನನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ದೆಹಲಿ ತಮಿಳುನಾಡಿಗೂ ಬುರುಡೆ ಕೇಸ್ನ ನಂಟಿರೋದ್ರಿಂದ ಚೆನ್ನೈನನ್ನ ಮತ್ತೆ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಎಸ್ಐಟಿ ಮಹಜರ್ ಕಾರ್ಯವನ್ನ ನಡೆಸಿತು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಈಗ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಎಸ್ಐಟಿ ಈಗ ವಿಚಾರಣೆ ನಡೆಸ್ತಾ ಇದೆ, ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಿತು. ಇಲ್ಲ ಒಂದು ಕಡೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರಾ ಎನ್ನುವಂತಹ ಕುತೂಹಲ ಇತ್ತು. ಆದರೆ ಅಂಥದ್ದು ಯಾವುದೇ ಸಾಧ್ಯತೆಗಳು ಕಡಿಮೆ ಕಂಡು ಬರ್ತಾ ಇದೆಯಾ? ಜೊತೆಗೆ ಮತ್ತಷ್ಟು ದಿನಗಳ ಕಾಲ ಸೆಪ್ಟೆಂಬರ್ 3ರ ನಂತರವೂ ಕೂಡ ವಶಕ್ಕೆ ಕೇಳುವಂತಹ ಚಾನ್ಸಸ್ ಎಷ್ಟಿದೆ? ಎಲ್ಲೆಲ್ಲಿ ಹಾಗಿದ್ರೆ ಇನ್ನೂ ಮಹಜರ್ ಕಾರ್ಯ ಬಾಕಿ ಇದೆ ಅಂತ? ಪ್ರತಿಮಾ, ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿ ಚಿನ್ನಯ್ಯ ಇರತಕ್ಕಂಥದ್ದು. ಈಗಾಗಲೇ ಇವತ್ತಿಗೆ 10 ದಿವಸಗಳ ಪೊಲೀಸ್ ಕಸ್ಟಡಿ ಆಗಿರ್ತಕ್ಕಂಥದ್ದು. ಆದರೆ ಎಸ್ಐಟಿ ಅಧಿಕಾರಿಗಳು ಪ್ರಾರಂಭದಲ್ಲಿ 12 ದಿವಸಗಳ ಪೊಲೀಸ್ ಕಸ್ಟಡಿಯನ್ನು ಕೊಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ನ್ಯಾಯಾಲಯ, ಬೆಳ್ತಂಗಡಿಯ ನ್ಯಾಯಾಲಯ 12 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯನ್ನು ನೀಡಿತ್ತು. ಸೊ ಅದರ ಅವಧಿ ಸೆಪ್ಟೆಂಬರ್ 3ಕ್ಕೆ ಮುಗಿಯುತ್ತೆ. ಹೀಗಾಗಿ ಸೆಪ್ಟೆಂಬರ್ 3ಕ್ಕೆ ಚಿನ್ನಯ್ಯನನ್ನು ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಒಟ್ಟು ಒಬ್ಬ ಆರೋಪಿಯನ್ನು 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಅವಕಾಶ ಇದೆ. ಹೀಗಾಗಿ ಮತ್ತೆ 3 ದಿವಸಗಳ ಕಾಲ ಮಾತ್ರ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಅವಕಾಶ ಇರುವಂತದ್ದು. ಹೀಗಾಗಿ ಸೆಪ್ಟೆಂಬರ್ 3ಕ್ಕೆ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ 3 ದಿವಸಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿಗೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸ್ಥಳಗಳಲ್ಲಿ ಮಹಜರು ಕಾರ್ಯ ಆಗಬೇಕಾಗಿದೆ. ಕಳೆದ 2 ದಿವಸ ಬೆಂಗಳೂರಿನಲ್ಲಿ ಚಿನ್ನಯ್ಯನನ್ನು ಕರ್ಕೊಂಡೋಗಿ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಯಿತು. ಅದರಲ್ಲೂ ಪ್ರಮುಖವಾಗಿ ಜಯಂತ್ ಟಿ ಅವರ ಬಾಡಿಗೆ ನಿವಾಸ, ಹಾಗೆ ನಿನ್ನೆ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಮಹಜರು ಕಾರ್ಯವನ್ನು ಮುಗಿಸಿ ಈಗಾಗಲೇ ಎಸ್ಐಟಿ ತಂಡ ನಿನ್ನೆ ತಡರಾತ್ರಿ ಅಂದ್ರೆ 9 ಸುಮಾರಿಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ತಲುಪಿದೆ. ಹೀಗಾಗಿ ಇನ್ನಷ್ಟು ಸ್ಥಳಗಳಲ್ಲಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಹಜರು ಆಗಬೇಕಾಗಿದೆ. ಪ್ರಮುಖವಾಗಿ ಇವರು ಜಯಂತ್ ಅವರೇ ಹೇಳುವಂತೆ ಏಪ್ರಿಲ್ ತಿಂಗಳಲ್ಲಿ ಇವರೆಲ್ಲರೂ ಕೂಡ ಬೆಂಗಳೂರಲ್ಲಿ ಸೇರ್ತಾರೆ. ಅದಾದ ಬಳಿಕ ದೆಹಲಿಗೂ ಕೂಡ ಈ ತಂಡ ಬುರುಡೆಯನ್ನು ಇಟ್ಕೊಂಡು ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸುಜಾತಾ ಭಟ್ ಇರ್ತಾರೆ, ಗಿರೀಶ್ ಮಟ್ಟನ್ ಇರ್ತಾರೆ, ಜಯಂತ್ ಅವರು ಇರ್ತಾರೆ. ಹೀಗೆ ಈ ಚಿನ್ನಯ್ಯ ಇಂದನೇ ಈ 4 ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಬೆಂಗಳೂರಿನಿಂದ ಕಾರಿನ ಮೂಲಕವೇ ಬುರುಡೆಯನ್ನು ಇಟ್ಕೊಂಡು ದೆಹಲಿಯಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ ವಕೀಲರನ್ನು ಹೋಗಿ ಮೀಟ್ ಆಗಿ ಬಂದಿದ್ದಾರೆ. ಸೊ ಇವರೆಲ್ಲರ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಬುರುಡೆಯನ್ನು ತೆಗೆದುಕೊಂಡು ಹೋದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಟಿ, ಗಿರೀಶ್ ಮಟ್ಟನ್ ಅವರು ಹಾಗೆ ಸುಜಾತಾ ಭಟ್ ಈ ಮೂವರಿಗೂ ಕೂಡ ನೋಟಿಸ್ ನೀಡಿ ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಆರೋಪಿ ಚಿನ್ನಯ್ಯನ ಹೆಚ್ಚಿನ ವಿಚಾರಣೆ ಕೂಡ ನಡೆಸಲಿಕ್ಕಿದೆ. ಈ ಬುರುಡೆಯನ್ನು ಎಲ್ಲಿಂದ ತಂದ ಎನ್ನುವ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಗಿರೀಶ್ ಮಟ್ಟನ್ ಅವರು ಹೇಳ್ತಾರೆ ಆ ಬುರುಡೆಯನ್ನು ಧರ್ಮಸ್ಥಳ ಭಾಗದಿಂದ ತಂದಿದ್ದೇವೆ ಅಂತ ಹೇಳಿ. ಆದ್ರೆ ಚಿನ್ನಯ್ಯ ಹೇಳುವಂತದ್ದು ಬೇರೆ ಹೇಳಿಕೆಯನ್ನು ಹೇಳ್ತಿದ್ದಾನೆ. ಅವರು ಪ್ರಾರಂಭದಲ್ಲಿ ಬೆಂಗಳೂರಿಗೆ ತಗೊಬಂದು ಅಲ್ಲಿಂದ ದೆಹಲಿಗೆ ಹೋಗಿ ಅದಾದ ಬಳಿಕ ಮತ್ತೆ ಬೆಳ್ತಂಗಡಿ ಬಂದಿರ್ತಾರೆ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸಲಿಕ್ಕಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಅಶೋಕ್ ತಮ್ಮ ಮಾಹಿತಿಗೆ.